ಇದೇನು ಸರ್ ಇದು? ಈ ಕಾಂಕ್ರೀಟಿಗೆ ಹಾಕ್ತಾರಾ? ಹಾಂ. ಅದು ದಪ್ಪದಿಂದ ಗಂದೆಲ್ಲ ಕಟ್ಟಾಗುತ್ತಲ್ಲ ಅದ್ರಾಗೆ. ಚೈನೂ ಹಾಕ್ಬೋದು ಇದಕ್ಕೆ? ಎಲ್ಲದನ್ನೂ ಯೂಸ್ ಮಾಡ್ಬೋದು ಸರ್. ಹಾಂ. ವಾಟರ್ ಪಂಪ್ಸ್, ಚೈನ್ಸ, ಹಾಂ, ಇದ್ರದ್ದು ಬ್ರಷ್ ಕಟರ್ ಚೈನ್ಸ್ ಅಂತ ಬರುತ್ತೆ, ಯೂಸ್ ಮಾಡ್ಬೋದು. ಇದಿಷ್ಟು ಯೂಸ್ ಮಾಡ್ಬೋದಾ? ಇದು ಬುಲ್ಡೆ ತೆಗೆದು ಅದನ್ನ ಹಾಕೋದಷ್ಟೇ? ಅದು ಅದನ್ನ ಹಾಕೋದಷ್ಟೇ. ದಾರ ಇಲ್ಲ ಅಂದರೆ ಅದು ಯೂಸ್ ಮಾಡ್ಬೋದಾ? ದಾರ ಇಲ್ಲ ಅಂದರೆ ಇದು ಯೂಸ್ ಮಾಡ್ಬೋದು. ಒಟ್ಟು ಸೇಮ್ ಎರಡು ಒಂದೇ ಕೆಲಸನೇ, ದಾರ ಮಾತ್ರ? ದಾರ ಹಾಕೋದು ಇದಕ್ಕೆ ಹಾಕೋದು. ಮತ್ತು ಇದರಲ್ಲಿ ಸ್ಟಾರ್ಟಿಂಗ್ ಹೆಂಗೆ ಆಯಿಲ್ ಹೆಂಗೆ ಹೇಳಿ? 1 ಲೀಟ್ರ್ ಆಯಿಲ್ ಹಾಕೋದಾ? ಇದು ಸ್ಟಾರ್ಟ್ ಪೆಟ್ರೋಲ್ ಹಾಕಿ, ಪೆಟ್ರೋಲ್ ಹಾಕಿದೆ, ಇಲ್ಲಿ ಪಂಪ್ ಮಾಡಬೇಕು ಕೆಳಗಡೆ. ಇರಿ ಒಂದು ನಿಮಿಷ ತೋರಿಸ್ಬಿಡಿ. ಇದು 3 ಸರಿ 4 ಸರಿ ಪಂಪ್ ಮಾಡಬೇಕಾ? ಪಂಪ್ ಮಾಡಬೇಕು ಹಿಂಗೆ ಪೆಟ್ರೋಲ್ ಹಾಕಿ ತೋರಿಸ್ಬಿಡ್ತೀನಿ. ಒಂದು ನಿಮಿಷ ನೀವು ಇದು ರಿವ್ಯೂ ಹೇಳಿ, ಆಮೇಲೆ ನೋಡೋಣ. ನಮಗೆ ಮರ್ತೋಯ್ತದೆ ಆಮೇಲೆ, ಮತ್ತು ನಾಳೆ ದಿವಸ ನೋಡ್ಕೋಬೇಕಲ್ಲ. ಇಲ್ಲಿ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಹಾಕಿದ್ವಿ ಫಸ್ಟು. ಅಲ್ಲ, ನೀವು ಅದು ಪೆಟ್ರೋಲ್ ಹಾಕಿದ್ನಿ ಇದು ಮಾಡ್ಕೊಂಬಿಡಿ. ಪೆಟ್ರೋಲ್ ಹಾಕ್ತೀನಿ, ತೋರಿಸ್ತೀನಿ. ಅಲ್ಲಿಗೆ ವಿಡಿಯೋ ನಿಲ್ಲಿಸ್ಕೊಳ್ಳಿ, ಪೆಟ್ರೋಲ್ ಹಾಕ್ತೀನಿ, ಆಮೇಲೆ ನೋಡ್ಕೊಂಬಿಡಿ. ಸರಿ 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 ಸರಿ. ಹಂಗೆಲ್ಲ ಕಂಪ್ಲೀಟ್ ಇಟ್ಕೊಂಡಿರ್ಬೇಕು ಅದು ತಿರುಗ್ದಂಗೆ. ಅದು ಬರೀ ಸುಮ್ಮನೆ ಸಪೋರ್ಟಿಗೆ ಅಷ್ಟೇ. ಅದು ಇದು ದಾರ ಇದೆ ಸೈಜಾ? ದಪ್ಪ ಹಾಕೋಬೋದಾ? ದಪ್ಪ ಯೂಸ್ ಮಾಡೋದು, 4 mm ತನಕ ಯೂಸ್ ಮಾಡ್ಬೋದು. ಐದು ಕಡೆ ಕೊಡ್ತಿತ್ತಲ್ಲ, ಪೂರ್ತಿ ರೌಂಡ್ ಸುತ್ತರಿ ಅಲ್ಲ, ರೌಂಡ್ ಸುತ್ತರಿತ್ತು, ತೋರಿಸಿದ್ರೆ ರೌಂಡ್ ಸುತ್ತರಿತ್ತಾ? ಪೆಟ್ರೋಲ್ ಒಳಗೆ ಆಯಿಲ್ ಹಾಕ್ಬೇಕಾ? ಪೆಟ್ರೋಲ್ ಮಿಕ್ಸೇ ತರ್ಬೋದು, ಪೆಟ್ರೋಲ್ ಬಂಕ್ ಕೊಡ್ತಾರೆ. ಹಾಂ, ಪೆಟ್ರೋಲ್ ಒಳಗೆ ಆಯಿಲ್ ಹಾಕ್ಬೋದು. ಲಾಲ್ಗೆ ಇಟ್ಕೊಂಡಿರ್ಬೇಕು ನಾವು. ಇಲ್ಲ ಅಲ್ಲ, ಲಾಲ್ಕಿದ್ರೆ ಪೆಟ್ರೋಲ್ ಕೆಳಗಡೆ ಚೆಲ್ಲಲ್ಲ. ಅರ್ಧ ಲೀಟರ್ ಇದು? ಅರ್ಧ ಲೀಟರ್ ಅಲ್ಲ, ಇದು ಆಯಿಲ್ ಮಿಕ್ಸೇ. ಇದು ಆಯಿಲ್ ಮಿಕ್ಸ್ ಇದೆ ಅದರೊಳಗೆ? ಆಯಿಲ್ ಮಿಕ್ಸೇ ತಂದಿರ್ತೀವಿ ನಾವು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ. ಎಲ್ಲರಿಗೂ ಎಲ್ಲ ಹಾಕಕ್ಕೆ ತೋರ್ಸಕ್ಕೆ. ಪಂಪ್ ಮಾಡ್ಬೇಕಿಲ್ಲಿ ಫಸ್ಟು. ಇಲ್ಲಿ ಪಂಪ್ ಮಾಡಿದ್ರೆ ಒಂದರಲ್ಲಿ ಇನ್ ಆಗ್ತಾ ಇದೆ ನೋಡಿ ಪೆಟ್ರೋಲ್. ಒಂದರಲ್ಲಿ ಇನ್ನಾಗಿ ಇನ್ನೊಂದರಲ್ಲಿ ಔಟ್ ಆಗುತ್ತೆ. ಬಬಲ್ಸ್ ಇಲ್ದಂಗೆ ಪಂಪ್ ಮಾಡ್ಕೊಳ್ಳೋದು. ಬಬಲ್ಸ್ ಇಲ್ದಂಗೆ? ಬಬಲ್ಸ್ ಇಲ್ದಂಗೆ ಪಂಪ್ ಮಾಡ್ಕೊಂಡ್ರೆ ನೋಡ್ರಿ ಇಲ್ಲಿ ಬಬಲ್ಸ್ ಬರುತ್ತೆ. ಒಂದು ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈಗ ಎಲ್ಲರ ಅಕಸ್ಮಾತ್ ಒಂದು 15-20 ದಿವಸ ನಿಲ್ಲಿಸಿದ್ದೀವಿ ಅಂದರೆ ಇದು ಅವು ಪಂಪ್ ಮಾಡ್ಕೊಳ್ಳೇಬೇಕು. ಅದು ಪಂಪ್ ಮಾಡೋದು, ಚಾಕು ಹಾಕೋದಲ್ಲ? ಅದಾಯ್ತು, ಪಂಪ್ ಮಾಡ್ಕೊಂಡು. ಇದೇನಿದು? ಇದು ಚೌಕು. ಚೌಕದ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಮೇಲ್ಗಡೆ ಇರಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಕೆಳಗಡೆ ಇರಬೇಕು. ಸ್ಟಾರ್ಟ್ ಮಾಡಾದ್ಮೇಲೆ ಕೆಳಗೆ, ರನ್ನಿಂಗಲ್ಲಿ ಕೆಳಗಡೆ ಇರಬೇಕು, ಮುಂಚೆಲಿ ಮೇಲೆ ಇರಬೇಕು. ಚೌಕು ಒಟ್ಟೀಗ ಸ್ಟಾರ್ಟಿಂಗಲ್ಲಿ ಕೆಳಗಡೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಮೇಲೆ ಎತ್ಕೋಬೇಕು. TVS ಥರ ಎತ್ಕೊಂಡು ಆಮೇಲೆ ಕೆಳಗೆ ಹಾಕೋಬೇಕು. ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಕೆಳಗಡೆ ಆನು, ಕೆಳಗಡೆ ಆನು, ಮೇಲ್ಗಡೆ ಆಫ್. ಅದೇನು ಉಲ್ಟಾ ಹಾಕಿರಲ್ಲ? ಉಲ್ಟನೇ ಇದು ಬರೋದು, ಇದರಲ್ಲಿ ಉಲ್ಟನೇ ಬರೋದು. ಇದು 1 ನಂಬರ್ ಇದೆಯಲ್ಲ, ಇದು ಆನು. ಇದು 0 ಇದೆಯಲ್ಲ, ಇದು ಆಫ್.
ಮಾಡಿ ಅದನ್ನು ತೋರಿಸ್ಬೇಕು. ರಿಮೂವ್ ಮಾಡಿ ತೋರಿಸ್ಬೇಕಾ? ಇವೆಲ್ಲ ಅಲ್ಗಾಡ್ತಾವಲ್ಲ? ಕೈಯಲ್ಲಿ ತಿರುಗಲ್ಲ. ಹಾಂ, ಮಿಷಿನಿಗೆ ಆಗ್ತಿಲ್ಲ, ತಿರುಗಲ್ಲ. ಇದು ಗುಣೆ ಮಾಡೋದು. ಕೈಯಲ್ಲಿ ತಿರುಗಲ್ಲ. ಅಲ್ಲ ಇದು ಹಾಕೊಂಡಾಗ ನಮಗೆ ಎತ್ತಕ್ಕೆ ತೊಂದರೆ, ತೂಕ ಜಾಸ್ತಿ ಬರುತ್ತಲ್ಲ? ವೀಟ್ ಜಾಸ್ತಿ ಆಗುತ್ತೆ. ಎತ್ತಿ ಪಕ್ಕಕ್ಕೆ ಇಡ್ಕೋಬೇಕು, ಗುಣಿಯಿಂದ ಗುಣಿಗೆ ಗುಣಿಯಿಂದ ಗುಣಿಗೆ ಇಟ್ಕೋಬೇಕು. ಹಾಂ. ಇದು ಈ ಬ್ಲೇಡ್ ಏನು ಕೆಲಸ ಮಾಡುತ್ತೆ ಇದು? ಅದು ಅದೇ ಪ್ಯಾಡಿ ಗಾರ್ಡ್ ಅಂತ ಹೇಳಿದ್ವಲ್ಲ, ಗಾರ್ಡಿ ಬ್ಲೇಡ್ ಯೂಸ್ ಮಾಡೋದು. ಅದು ಓ, ಇದಕ್ಕೆ ಹಾಕೊಳ್ಳೋದು, ಸೊಪ್ಪೆ ಕೊಯ್ಯಕ್ಕೆ ಯೂಸ್ ಮಾಡೋದು. ಸಪ್ಪೆ ಕೊಯ್ಯೋಕೆ ಇದನ್ನ ಈ ಥರ ಹಾಕೊಂಡು ಇದು ಮಾಡೋದು. ಒಂದು ಸುತ್ತಕ್ಕೆ ಬರಲ್ಲ, ಕಟ್ ಮಾಡಿ ಹಾಕೋದು. ಇದು ಹಾಕಿದೆ ನೋಡಿ ಈ ಥರ. ಹಾಂ, ಎಷ್ಟು ಬೇಕಷ್ಟು ಕಟ್ ಮಾಡೋದು. ಬೇಕಷ್ಟು ಕಟ್ ಮಾಡಿ ಹಾಂ, ಈ ಥರ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು. ಉದ್ದು ಕಟ್ ಮಾಡಿ ಮಧ್ಯಕ್ಕೆ ಇದು ಎರಡು ಕಡೆಗೂ ಬರಂಗೆ ಹಾಕೋದು. ಹಾಂ, ಆಮೇಲೆ ಕಟ್ಟಾದ್ಮೇಲೆ ಈ ಥರ ಉಲ್ಟಾ ಹಿಂಗೆ ಎಳ್ಕೋಬಹುದು. ನಾವೇ ಎಳ್ಕೊಂತ ಇರ್ಬೇಕು. ಎಳ್ಕೊಂಡು ಕಟ್ಟಾಗುತ್ತೆ ಸರ್ ಅದು. ಅದು ಕಳೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಹೇಳೋಕ್ಕಾಗಲ್ಲ. ಕಳೆ ಒಂದು ದಪ್ಪ ಇರುತ್ತೆ, ಒಂದು ಸಣ್ಣ ಇರುತ್ತೆ. ಹಾಂ, ಅದ್ರ ಈಗ ನಮಗೆ ಕೊಡೋದು ಯಾವುದು? ನೀವು ಯಾವ್ದು ಅಂತೀರ ಅದನ್ನೇ ಕೊಡ್ತೀವಿ. ಇದೇನಲ್ಲ, ಅದ್ರ ಜೊತೆಗೆ ಏನು ಬರುತ್ತೆ ಅದು ಕೊಟ್ಬಿಡಿ. ಅಲ್ಲ, ಅದ್ರ ಜೊತೆ ಅದು ಏನಾಗ್ತದೆ, ಲಾಕ್ ಬೇಗ ಕಟ್ಟಾಗ್ತದೆ. ಲಾಕ್ ಬೇಗ ಕಟ್ಟಾಗ್ತದೆ, ಅದಕ್ಕೆ ಅದನ್ನು ಚೇಂಜ್ ಮಾಡಿ ಕೊಡ್ತಾ ಇದ್ದೀವಿ. ಒಳ್ಳೆ ಇಲ್ಲ, ಅದೇ ಥರದೇ ಕೊಡಿ, ಹೆಂಗಿದೆ ಬೇರೆದೇ ಆಗಲಿ, ಒಟ್ಟು ಅದೇ ಸೈಜು ಅದೇ ಇದಕ್ಕಾಗಂಥದ್ದು ಆಗುತ್ತೆ. ಅದು ಒಂದು 2 ಎಕರೆ ಹೊಡೆಯೋದು ಕಟ್ಟ ಸರಿಯಾಗುತ್ತೆ, ಬುಡ ಆಗುತ್ತೆ ಅದು. ಇದು ಅದು ರೋಪ್ ಕಳೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಮಂದು ಕಳೆ ಆದರೆ ಹೋಗುತ್ತೆ. ಕಳೆ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಬೆಂಡ್ ಆಗೈತಲ್ಲ, ಇದು ಇದು ಬೆಂಡ್ ಆಗಿದೆ. ಬೇರೆದು ಹಾಕಿ ನೋಡೋಣ, ಇದು ತೆಗಿರಿ. ಬೆಂಡ್ ಆಗೈತೆ ಅದು, ಅಷ್ಟು ಚೆನ್ನಾಗಿಲ್ಲ ಅದು. ಮತ್ತು ನಾವು ಹಗಲೆಲ್ಲ ತೋಟ ಬಿಟ್ಬಿಟ್ಟು ಕೆಲಸದನ್ನೆಲ್ಲ ಬಿಟ್ಟು ಓಡಿ ಬರೋದು ಬೇಡ. ಇಲ್ಲ, ನಿಮ್ಗೆ ಯಾವ್ದು ಕೇಳ್ತೀರ ಅದನ್ನೇ ಕೊಡ್ತೀನಿ ತಗೊಳ್ಳಿ. ಒಟ್ಟು ಚೆನ್ನಾಗಿ ಡ್ಯಾಮೇಜ್ ಇಲ್ಲದೆ ಇರೋಂಥದ್ದು ಕೊಡಿ. ಅದೇ ಥರದ್ದು ಕೊಟ್ಟರೆ ಚೆನ್ನಾಗಿರೋದಪ್ಪ. ಇಲ್ಲ, ಅದು ಅದನ್ನೇ ತಗೊಂಡೋಗ್ತೀವಿ ಅಂದ್ರೆ ತೊಂದರೆ ಇಲ್ಲ. ಹಾಂ, ಡ್ಯಾಮೇಜ್ ಆಗ್ತಾ ಇದೆ, ಅದು ಕಟ್ ಆಗ್ತಾ ಇದೆ, ಅದು ಲಾಕು. ಅದು ಲಾಕ್ ಅಂದರೆ ಯಾವ ಥರ ಕಟ್ ಆಗ್ತಾ ಇದೆ? ಬನ್ನಿ ಈ ಥರ ಕಟ್ ಆಗ್ತದೆ. ಕಟ್ ಆಗ್ತಾ ಇದೆ ಎಲ್ಲ. ಇದು ಸುಮಾರು ಇದು ಬಾವಿನ ಹಿಂಗೆ ಆಗಿದ್ದಾವೆ. ಅದನ್ನು ಬೇರೆ ಹಾಕ್ಬಿಡಿ. ಅದಕ್ಕೆ ಬೇರೆದು ಕೊಟ್ಟಿತ್ತು. ಅದು ತೆಗೆದು ಬೇರೆ ಹಾಕ್ಬಿಡು. ಇದು ಚೇಂಜ್ ಮಾಡಿರೋದೆ ಬಾವಿನ. ಕಲ್ಗಿಲಿಗೆ ಹೊಡೆದಂಗೆ ಮಾಡ್ಕೊಂಡಾರ ಏನೋ? ಕಲ್ಲಿಗೆ ಹೊಡೆದಂಗೆ ಆಗಿದೆ. ಇದು ಕಟ್ಟಾಗಿದೆ ನೋಡ್ರಿ ಇಲ್ಲಿ. ಹಂಗೆ ಒಂದ್ಸರಿ ಲಾಕ್ ಹೋದ್ಮೇಲೆ ಮುಗೀತಲ್ಲ. ಅದು ಕೂರ್ಸಕ್ಕೆ ಬರಲ್ಲ. ಅದು ಎಮರ್ಜೆನ್ಸಿಗೆ ಒಂದು ಈ ಥರದ್ದು ಒಂದು ಕೊಟ್ಟಿರಿ. ಇದು ಕಟ್ಟಾಗಿದೆ ನೋಡ್ರಿ, ಆ ಥರ ಕಾಕೈತೆ. ಹಂಗಾಗಿ ಅದನ್ನು ಕೊಡ್ತಾ ಇಲ್ಲ. ಬೇಡ, ಆ ಥರದ್ದು ಬೇಡ. ಹಂಗಾರೆ ನಮಗೆ ಅಲ್ಲಿ ರಿಸ್ಕ್ ತಗೊಳ್ಳಂತ ಬೇಡ. ಇದು ಲಾಲ್ ಕಲರ್ ಇದೆ, ಅದೇನು ಕೆಂಪುದು? ಕೆಂಪು ಕಲರ್. ಕ್ವಾಲಿಟಿ ಕಡಿಮೆ ಅದಾನ. ಇದು 200 ರೂಪಾಯಿದು. ಹಾಂ, ಇದು 200 ರೂಪಾಯಿದು. ನೀವು ಯಾವ್ದು ಕೇಳ್ತೀರ ಅದನ್ನೇ ಹಾಕ್ಕೊಡ್ತೀನಿ, ತೊಂದರೆ ಇಲ್ಲ. ಅಲ್ಲಲ್ಲ ಹೇಳಿ. 350 ರೂಪಾಯಿದು. ಇದು 600 ರೂಪಾಯಿದು. ಅದು 600. ಮತ್ತು ನಮಗೀಗ ಅದ್ರ ಸಟ್ ಜೊತೆಲಿ ಏನು ಬರ್ತದೆ ಅದೇ ಕ್ವಾಲಿಟಿ ಕೊಡಿ. ಮತ್ತು ಸಪ್ರೇಟ್ ಬಿಲ್ ಮಾಡಬೇಡಿ ಅದಕ್ಕೆ. ಇಲ್ಲ, ಸಪ್ರೇಟ್ ಬಿಲ್ ಅಲ್ಲ, ಅದೇ ಕ್ವಾಲಿಟಿ ತೋರಿಸಿದ್ದು ನನಗೆ ನಿಮಗೆ. ಅದ್ರದ್ದು ಮಾತ್ರ ರೇವಣ್ಣ ವೆಯ್ಟ್ ನೋಡಿ ನಿಮಗೆ ನೋಡಿ ನಡೀತಾ? ಅದು ಡ್ಯಾಮೇಜ್ ಆಗೋ ಕಾರಣ ಅದನ್ನು ಕೊಡ್ತಾ ಇಲ್ಲ. ಅದನ್ನು ಇದು ನಾವೇ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ವಿ. ಇಲ್ಲ ಮತ್ತೆ ಈ ಥರದ್ದು ಹಾಕಿದ್ರೆ ಯೂಸ್ ಮಾಡ್ಬೋದು. ಅದರದ್ದು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. 200 ರೂಪಾಯಿ. ಎಷ್ಟು? 200 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದು ಹೆವಿ ಬಾಬಿನ್ ಬರುತ್ತೆ, ದಪ್ಪ ಬಾಬಿನ್ ಬರುತ್ತೆ. ಅದು ಹೊಡೆದು ಗಿಡ್ದು ಹೋಗಲ್ಲ? ಇಲ್ಲ, ಡ್ಯಾಮೇಜ್ ಆಗಲ್ಲ, ಬೇಗ ಡ್ಯಾಮೇಜ್ ಆಗಲ್ಲ. ಅದು ಹೊಡೆಯೋದ್ರ ಮೇಲೆ. ನಮಗೆ ಹೊಡೆದು ಹೋಗ್ಬಾರ್ದು ಅಷ್ಟೇ. ಸಿಕ್ಕಾಪಟ್ಟೆ ಹೆವಿ ಬರುತ್ತೆ ಇದು. ಇದನ್ನು ಓಪನ್ ಮಾಡೋದು ಹೆಂಗೆ ತೋರಿಸಿ? ಪುಷ್ ಮಾಡಿ ಓಪನ್ ಮಾಡೋದು. 2 ಕಡೆ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಎತ್ಕೊಂಡಾದ್ಮೇಲೆ ಇದು ದಾರನ ಮುಂದಕ್ಕೆ ಎಳ್ಕೊಳ್ಳೋದು ನಾವು. ಅದು ದಾರ ಹೊರಗೆ ಎಳ್ಕೋಬೋದು. ಇಲ್ಲಿ ಸುತ್ಕೊಂಡು ತೋರಿಸ್ತೀನಿ ಒಂದು ನಿಮಿಷ. ಇದು ಒಳಗಡೆ ಒಂದು ವಾಲ್ ಇರುತ್ತೆ. ಹಾಂ, ಇವಳು.